ಹೋಲ್ಡಿಂಗ್ ಸ್ಪ್ರೇ ನಮಗೆ 2 ಆಪ್ಷನ್ಸ್ ಇದೆ ಓಕೆನಾ. ಇದ್ರಲ್ಲಿ ಏನು ನಿಮಗೆ ಬೆನಿಫಿಟ್ ಆಗುತ್ತೆ ಅಂದರೆ, ಒಂದು ಇದು ಎಚ್ ಪ್ಲೇಸ್ ಬಂದು ನಿಮಗೆ ಸ್ಟ್ರಾಂಗ್ ಹೆವಿ ಹೋಲ್ಡ್ ಆಗುತ್ತೆ, ಸ್ಟ್ರಾಂಗ್ ಆಗಿ ಹೋಲ್ಡ್ ಆಗುತ್ತೆ. ಲೈಟ್ ಹೋಲ್ಡಿಂಗ್ ಬೇಕು ಅಂದರೆ ಇದು ನಾರ್ಮಲ್ ಎಚ್. ಓಕೆ, ಇದು ಬಂದು ನಿಮಗೆ ಸ್ಟ್ರಾಂಗ್ ಹೋಲ್ಡ್ ಆಗುತ್ತೆ, ಇದು ಬಂದು ನಿಮಗೆ ನಾರ್ಮಲ್ ಹೋಲ್ಡ್ ಆಗುತ್ತೆ. ನಂಗೆ ತುಂಬ ಸ್ಟ್ರಾಂಗ್ ಬೇಡ, ನಾರ್ಮಲ್ ಸ್ಪ್ರೇ ಹಾಕಿ ಅಂದಾಗ ಇದನ್ನು ಯೂಸ್ ಮಾಡ್ಬೋದು. ಯಾವುದು ಮಾರ್ವಿಕ್ ಎಚ್. ನಿಮಗೆ ಸ್ಟ್ರಾಂಗ್ ಬೇಕು ಅಂದರೆ ಎಚ್ ಪ್ಲಸ್. ಇದರಲ್ಲಿ ಇನ್ನೊಂದು ಯೂಸ್ ಅಬ್ಸರ್ವ್ ಮಾಡಿದ್ರೆ ಇದ್ರಲ್ಲಿ ಸ್ವಲ್ಪ ಶೈನು ಕೊಡ್ತಾ ಇದೆ. ಕರೆಕ್ಟ್, ನಮ್ಮ ಹೋಲ್ಡಿಂಗ್ ಸ್ಪ್ರೇಲಿ ಯಾವ ಸ್ಪ್ರೇ ನಮಗೆ ಶೈನ್ಸ್ ಕೊಡಲ್ಲ. ಅದಾದ್ಮೇಲೆ ಇದ್ರಲ್ಲಿ ಜಾಸ್ತಿ ಲಿಕ್ವಿಡ್ ಇದೆ, ಸ್ಪ್ರೇ ಇಲ್ಲ. ನಮ್ಗೆ ಇನ್ನೊಂದು ಸ್ಮೆಲ್ ಹೇಗಿದೆ, ಇದು ಚೆನ್ನಾಗಿದೆ ಸ್ಮೆಲ್, ಇದು ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಶೈನ್ ಸ್ಪ್ರೇ. ಇದ್ರಲ್ಲೂ ಏನ್ ನಿಮಗೆ ಬೆನಿಫಿಟ್ ಗೊತ್ತಾ, ಒಂದು ಇದು ನಮಗೆ ಓನ್ಲಿ ಸ್ಪ್ರೇ ಮಾತ್ರ ಕೊಡ್ತಾ ಇದೆ, ಗ್ಯಾಸ್ ಕೊಡ್ತಾ ಇಲ್ಲ. ಲಿಕ್ವಿಡ್ ಜಾಸ್ತಿ ಇದೆ ಇದರಲ್ಲಿ. ಲಿಕ್ವಿಡ್ ಇರೋದ್ರಿಂದ ನಿಮಗೆ ಜಾಸ್ತಿ ಯೂಸ್ ಆಗುತ್ತೆ, ಜಾಸ್ತಿ ಬ್ರೈಡಿಗೆ ಯೂಸ್ ಆಗುತ್ತೆ. ಆಮೇಲೆ ನಮಗೆ ಇಲ್ಲಿ ಆಪ್ಷನ್ಸ್ ಇದೆ ನೋಡಿ, ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಬೀಳುತ್ತೆ, ತುಂಬಾ. ಅದಾದ್ಮೇಲೆ ಇದರಲ್ಲಿ ಬೇಗ ನೋಡಿ ಅಬ್ಸರ್ವ್ ಆಗುತ್ತೆ, ನೋಡಿ ಬೇಗ ಶೈನ್ ಕಾಣಿಸ್ತಿದ್ಯಾ. ಆಮೇಲೆ ನಮಗೆ ಜಾಸ್ತಿ ಹಾಕಿದ್ರೆ ಮಾತ್ರ ಆಯಿಲ್ ಕಂಟೆಂಟ್ ಬರ್ತಿದೆ ಇದರಲ್ಲಿ. ಸೊ ನಿಮಗೆ ಬೆನಿಫಿಟ್ ಇದೆಯಾ ಇದು. MRP ಪ್ರಾಡಕ್ಟ್ಸ್, ನಮ್ಮ ಹತ್ರ ಲಿಕ್ವಿಡ್ ಜಾಸ್ತಿ ಇದೆ, ಗ್ಯಾಸ್ ಕಮ್ಮಿ ಇದೆ, ಮತ್ತೆ ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ನೀವು ಇಷ್ಟೂ ಸಹ ಇದರಲ್ಲಿ ನಿಮಗೆ ಯೂಸ್ ಆಗುತ್ತೆ.